ಕನ್ಯಾ ರಾಶಿಗೆ ಏನಾಗುತ್ತೆ ಅಂದರೆ ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಗೆ 12ನೇ ಮನೆಯಲ್ಲಿ ಕೇತು ಬರ್ತಾರೆ. ಮತ್ತು ಅವರಿಗೆ ಅವರ ಒಂದು 7ನೇ ಮನೆಯಲ್ಲಿ ಅವರಿಗೆ ಶನಿ ಇರೋದ್ರಿಂದ ಶನಿ ಸೂರ್ಯ ಮತ್ತು ಶುಕ್ರ ಎಲ್ಲನೂ ಅವರ 7ನೇ ಮನೆ ದೃಷ್ಟಿ ಇರೋದ್ರಿಂದ ಅವರಿಗೆ ಅವರ ಒಂದು ಇದರಲ್ಲಿ ಜಗಳ ಆಡುವಂಥ ಒಂದು ಸಂಭವ ಬರುತ್ತೆ. ಎಲ್ಲೋದ್ರೂ ಅವ್ರಿಗೆ ಕಲಹವನ್ನು ಏರ್ಪಾಡಾಗುತ್ತೆ. ಗುರುದೃಷ್ಟಿ ಇದ್ದರೂ ಕೂಡ ಅವರಿಗೆ 6ನೇ ಅಧಿಪತಿ ಅವರ ಕೆಲಸವನ್ನು ಕಳ್ಕೊಳ್ತಾರೆ. ವಿದೇಶದಲ್ಲಿರೋರು ಕೆಲಸ ಕಳ್ಕೊಂಡು ಇಲ್ಲಿಂದ ವಿದೇಶದಲ್ಲಿ ವಾಸವಾಗಿರೋರು ಕೆಲಸ ಇಲ್ದಿರೋ ಅವರು ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಆಗಿರುತ್ತೆ. ಅವರ ಕೆಲಸಕ್ಕೆ ಧಕ್ಕೆ ಬರುತ್ತೆ. ಮತ್ತು ಅವರ ಮನೆಯಲ್ಲಿ ಅವರ ಮನೆಯ ಸಂಬಂಧಿಕರಲ್ಲಿ ಅವರಿಗೆ ಬಿರುಕನ್ನು ಉಂಟು ಮಾಡುತ್ತೆ. ಅವರ ಯಾವುದೇ ಆಸ್ತಿ ವಿಚಾರ ಆಗಿರ್ಬೋದು, ಅವರ ಕೆಲಸದ ವಿಚಾರವಾಗಿರ್ಬೋದು, ಅದನ್ನು ಪರಿಹರಿಸ್ಕೊಳ್ಳೋಕ್ಕೆ ಅವರಿಗೆ ತುಂಬ ಕಷ್ಟಪಡಬೇಕಾಗತ್ತೆ. ಇಲ್ಲದೇ ಇರೋ ಸಮಸ್ಯೆನ ಅವರು ತಂದುಕೊಳ್ತಾರೆ. ಕನ್ಯಾ ರಾಶಿಯವರು ಇಲ್ಲದೇ ಇರೋ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ. ಅವರು ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಅವರು ಪರಿಹಾರ ಮಾಡ್ಕೊಂಡಿಲ್ಲ ಅಂದರೆ ತುಂಬ ತೊಂದರೆಗೀಡಾಗ್ತಾರೆ.